ಕೃಷ್ಣಂ ವಂದೇ ಜಗದ್ಗುರುಂ. ವಿಶೇಷವಾಗಿ ಜ್ಯೋತಿಂಷ ಅಧಿಕೃತ್ಯ ಪ್ರವೃತ್ತಿಸ್ಮಿನ್ ಇದಂ ಶಾಸ್ತ್ರಂ ಜ್ಯೋತಿಷಂ ಶಾಸ್ತ್ರಂ ಅಂತ ಬೆಳಕನ್ನು ಕುರಿತು ಹೊರಟ ಶಾಸ್ತ್ರಕ್ಕೆ ಜ್ಯೋತಿಷ ಶಾಸ್ತ್ರ ಅಂತ ಹೆಸರು. ಬೆಳಕು ಯಾಕೆ ಬೇಕು ಅಂತ ಕೇಳಿದ್ರೆ, ಕತ್ತಲು ದೂರ ಆಗಲಿಕ್ಕೆ ಬೆಳಕು ಬೇಕು. ಕತ್ತಲು ಅಂದರೆ ಏನು ಅಂತ ಕೇಳಿದ್ರೆ, ನಮಗೇನು ಗೊತ್ತಿಲ್ವೋ, ನಮಗೇನು ತಿಳಿದಿಲ್ವೋ ಅದನ್ನು ಕತ್ತಲು ಅಂತ ಹೇಳ್ತಾರೆ. ಹಾಗಾದರೆ ತಿಳಿಯದೇ ಇರುವಂತಹ ಸಂಗತಿಗಳನ್ನು ತಿಳ್ಕೊಂಡಾಗ ಮಾತ್ರ ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಸಾಧ್ಯ. ಹಾಗಾದರೆ ತಿಳಿಯದೇ ಇರುವಂತಹ ಸಂಗತಿಗಳನ್ನು ತಿಳ್ಕೊಳ್ಳಿಕ್ಕಾಗಿ ಇರತಕ್ಕಂತಹ ಒಂದು ಒಳ್ಳೆಯ ಬೆಳಕು ಅಂತ ಏನಿದೆ ಅದನ್ನು ನಾವು ಜ್ಯೋತಿಷ ಶಾಸ್ತ್ರ ಅಂತ ಕರೀತೇವೆ. ಅದರಲ್ಲಿ 12 ರಾಶಿಗಳು, 9 ಗ್ರಹಗಳು ಪ್ರಧಾನವಾಗಿರತಕ್ಕಂತಹ ಸಾಧನಗಳು. ಈ ಗ್ರಹಗಳನ್ನು ಆಕಾಶದಲ್ಲಿರುವಂತಹ ಗ್ರಹಗಳು ಒಂದು CC ಕ್ಯಾಮರಾ ಇದ್ದ ಹಾಗೆ. ಎಲ್ಲ ಹಿರಣ್ಯೇನ ಸವಿತಾನ ರಥೇನ ಯಾತಿ ಭುವನಾನಿ ಪಶ್ಯನ್. ಇಡೀ ಭೂಮಿಯನ್ನು ನೋಡುವ ಗ್ರಹ ಸೂರ್ಯ, ರಾತ್ರಿಯಲ್ಲಿ ಭೂಮಿಯನ್ನು ನೋಡುವ ಗ್ರಹ ಚಂದ್ರ. ಹೀಗೆ 9 ಗ್ರಹಗಳು ಕೂಡ ನಮ್ಮ ಭೂಮಿಯನ್ನು CC ಕ್ಯಾಮರಾ ಇದ್ದ ಹಾಗೆ ನೋಡ್ತಾ ಇರ್ತಾರೆ. ಅವರು ಏನು ಕಂಡದ್ದನ್ನು ಅವರು ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಅದನ್ನು ಓದಲಿಕ್ಕಾಗಿ ಇರುವಂತಹ ಶಾಸ್ತ್ರವನ್ನು ನಾವು ಜ್ಯೋತಿಷ ಶಾಸ್ತ್ರ ಅಂತ ಹೇಳಬಹುದು. ಹಾಗಾದರೆ ಗ್ರಹಗಳನ್ನು ಮಾತಾಡಿಸಲಿಕ್ಕೆ ಒಂದಷ್ಟು ಶಾಸ್ತ್ರಗಳು, ಪರಾಶರಾದಿ, ವರಾಹಮಿಹಿರಾಚಾರ್ಯಾದಿ ಮುನಿಗಳು ಹೇಳಿರುವಂತಹ ಶಾಸ್ತ್ರಗಳ ಮುಖಾಂತರದಲ್ಲಿ ನಾವು ಪ್ರವೃತ್ತರಾದಾಗ ಒಂದೊಂದು ಗ್ರಹಗಳು ಇಲ್ಲಿಗೆ ಸಂಬಂಧಪಟ್ಟಂತಹ ಯಾವ ಕ್ಷೇತ್ರದಲ್ಲಿ ನಾವು ಪ್ರಶ್ನೆ ಇಡ್ತೇವೆಯೋ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ರಹಸ್ಯಗಳನ್ನು, ಸತ್ಯಗಳನ್ನು ಅವರು ಹೊರಗಡೆ ನಮಗೆ ತೆಗೆಸಿಕೊಡ್ತಾರೆ ಅಂತ ನಿಯಮ. ಹಾಗೆ ನೋಡಿದಾಗ ಒಂದೊಂದು ಗ್ರಹಗಳಿಗೆ ಒಂದೊಂದು ಕಾರಕತ್ವವನ್ನು, 1000 ಕಾರಕತ್ವಗಳನ್ನು ಕೂಡ ಹೇಳಿದ್ದಾರೆ. ಅದನ್ನೆಲ್ಲ ನಾವು ವಿಮರ್ಶೆ ಮಾಡಲಿಕ್ಕೆ ಬಹಳಷ್ಟು ಸಾಧನಗಳಿವೆ. ಅದರಲ್ಲಿ ಒಂದು ತಾಂಬೂಲ ಪ್ರಶ್ನೆ ಅಂತ ಇದೆ, ಮತ್ತೊಂದು ಆರೂಢ ಪ್ರಶ್ನೆ ಅಂತ ಇದೆ, ಇನ್ನೊಂದು ಅಷ್ಟಮಂಗಲ ಪ್ರಶ್ನೆ ಅಂತ ಇದೆ. ಅಷ್ಟಮಂಗಲ ಪ್ರಶ್ನೆ ಅಂತ ಕೇಳಿದರೆ ಇದು ಬಹಳ ವಿಸ್ತಾರವಾಗಿ ಶಾಸ್ತ್ರವನ್ನು ಬಿಚ್ಚಿಟ್ಟುಕೊಳ್ಳುವಂತಹ ಒಂದು ಸಾಧನ ಅಂತ ಆಗ್ತದೆ. ಬಹಳಷ್ಟು ಗಣಿತಗಳನ್ನೆಲ್ಲ ಮಾಡಿಕೊಂಡು, ಶಕುನ ಶಾಸ್ತ್ರಗಳನ್ನು ಮತ್ತು ಗಣಿತವನ್ನು ಕೂಡ ಮುಂದಿಟ್ಟುಕೊಂಡು, ಸಂಹಿತೆಗಳನ್ನು ಕೂಡ ಇಟ್ಟುಕೊಂಡು ಬಹಳಷ್ಟು ಪ್ರಕರಣಗಳನ್ನು ಒಟ್ಟು ಮಾಡಿ ಈ ಅಷ್ಟಮಂಗಲ ಅಂತ ನಾವು ಸಾಧನೆ ಮಾಡಲಿಕ್ಕುಂಟು. ಮಗುವಿನ ಕೈಯಲ್ಲಿ ಪಂಚಭೂತಾತ್ಮಕವಾದಂತಹ ವಸ್ತುವಿನ ಒಡನೆ ತನ್ಮಯಂ ಹಿ ವಪುರ್ಜ್ಞೇಯಂ ಜೀವ ಏವ ಹಿ ಕಾಂಚನಂ. ಅದರಲ್ಲಿ ದೇವರ ಜೀವ ಎನ್ನುವ ಬಂಗಾರವನ್ನು ಮಗುವಿನ ಕೈಯಲ್ಲಿ ಕೊಟ್ಟಾಗ ಆ ದೇವರು, ಅಲ್ಲಿರುವಂತಹ ದೇವತೆ ಮಗುವಿನ ಮನಸ್ಸಿನಲ್ಲಿ ಪ್ರವೇಶ ಮಾಡಿ ತನ್ನ ಎಲ್ಲ ಸಂಗತಿಗಳನ್ನು ಹೇಳಲಿಕ್ಕೆ ಬೇಕಾಗಿರುವಂತಹ ರಾಶಿಯಲ್ಲಿ ಮಗುವಿನ ಕೈಯಲ್ಲಿ ಬಂಗಾರವನ್ನು ಇಡಿಸ್ತಾರೆ. ಅದನ್ನು ನಾವು ಸ್ವರ್ಣಾರೂಢ ರಾಶಿ ಅಂತ ಕರೆಯುತ್ತೇವೆ. ಹಾಗೆ ಒಂದು ಅಷ್ಟಮಂಗಲ ಪ್ರಶ್ನೆಯ ಒಂದು ಪ್ರವೃತ್ತಿ ಅಂತ. ಪ್ರಕೃತ ಇವತ್ತು ನಿನ್ನೆಯಿಂದ ನಾವು ಈ ಶಕ್ತಿ ಮಠದಲ್ಲಿ, ಹೊಸಕೊಪ್ಪಲು ಶಕ್ತಿ ಮಠದಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟಂತಿದೆ. ತುಲಾರಾಶಿಯಲ್ಲಿ ಆರೂಢವಾಗಿ ಬಂದದ್ದು. ಇಲ್ಲಿ ಕರ್ಮಸ್ಥಾನ ಗತೆ ಚಂದ್ರೆ ಗಂಗಾಸ್ನಾನ ಫಲಂ ಲಭೇತ್ ಅಥವಾ ಬುಧಯೋಗೇನ ಯಜ್ಞಕರ್ಮಾದಿ ಸಿದ್ಧಿ ಭಾಗಿ. ಮತ್ತು ಇತಿಹಾಸ ಭಾವವನ್ನು ಕೂಡ ಕಂಡಾಗ ಒಂದು ರವಿ, ಯಜ್ಞಕಾರಕನಾದಂತಹ ರವಿ ಇತಿಹಾಸ ಭಾವದಲ್ಲಿ ಇರುವುದರಿಂದ ಒಂದು ಹೋಮ ಕಾರ್ಯ ಪ್ರವೃತ್ತಿ ಹೀಗೆಲ್ಲ ನೋಡುವಾಗ ಒಂದು ಕಾಲದಲ್ಲಿ ಈ ಒಂದು ಪ್ರದೇಶ ಎನ್ನುವಂತಹದ್ದು ಒಂದು ಯಜ್ಞಕರ್ಮಾದಿಗಳು, ಋಷಿಗಳು ಇದ್ದುಕೊಂಡು ಹಲವಷ್ಟು ಯಜ್ಞಕರ್ಮಾದಿಗಳನ್ನು ಮಾಡಿ ಆ ಒಂದು ಭೂಮಿಯನ್ನು ಪವಿತ್ರೀಕರಿಸಿದಂತಹ ಒಂದು ಲಕ್ಷಣ ಈ ಭೂಮಿಯಲ್ಲಿ ಕಾಣ್ತದೆ. ಅಲ್ಲದೆ ಒಂದು ತುಲಾರಾಶಿಯಾಗಿರುವುದರಿಂದ ತೌಲಿನಿ ಮಧ್ಯವಾದಿ ಒಂದು ಕೆಲವು ನ್ಯಾಯ ನಿರ್ಣಯಗಳನ್ನು ಕೊಡ್ತಾ ಇದ್ದಂತಹ ಒಂದು ಕಾಲದಲ್ಲಿ ಧರ್ಮಭೂಮಿಯಾಗಿದ್ದಂತಹ ಒಂದು ಲಕ್ಷಣವನ್ನು ಹೇಳಲಿಕ್ಕಿರುವಂತಹ ಸ್ಥಿತಿ. ಅಲ್ಲದೆ ಇಲ್ಲಿ ಯಥಾರ್ಥವಾಗಿ ಭಾವಾಧಿಪತಿಯಾಗಿರುವಂತಹ ಶುಕ್ರ ನೀಚಸ್ಥನಾಗಿರುವುದರಿಂದ ಇಲ್ಲಿ ಒಂದು ದೊಡ್ಡ ಒಂದು ಕಾಲದಲ್ಲಿ ದೊಡ್ಡ ಒಂದು ಆಲದ ಮರ ಇದ್ದುಕೊಂಡು ಈ ಶುಕ್ರ ನೀಚಸ್ಥನಾಗಿರುವುದರಿಂದ ಆ ವೃಕ್ಷದಲ್ಲಿ ಒಂದು ದೇವತೆಯು
ಮತ್ತು ಒಂದು ಗುರುಗಳ ಸಂಕೇತವೂ ಕೂಡ ಇದ್ದುಕೊಂಡು ಆ ಎಲ್ಲ ಸಂಕೇತಗಳೂ ಕೂಡ ಕಾಲಾಂತರದಲ್ಲಿ ನಾಶ ಆಗಿ ನಂತರದ ಕಾಲಘಟ್ಟದಲ್ಲಿ ಈ ಒಂದು ಚಾಮುಂಡೇಶ್ವರಿ ಎನ್ನುವಂತಹ ಸನ್ನಿಧಾನದ ಚೌಡೇಶ್ವರಿ ಎನ್ನುವಂತಹ ಸನ್ನಿಧಾನದ ಆವಿರ್ಭಾವಾದಿಗಳು ಆಗಿರುವಂತಹದ್ದು ಎಲ್ಲ ನಾವಿಲ್ಲಿ ಗ್ರಹಗಳಿಂದ ಪ್ರತ್ಯೇಕವಾಗಿ ವಿಮರ್ಶೆ ಮಾಡಿದಂತಹ ಫಲಗಳು ಅಂತ ಅರ್ಥ. ಅಲ್ಲದೆ ಒಂದು ವೈಶಿಷ್ಟ್ಯ, ಈ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಶಕುನಗಳು ಕೂಡ ಮಹತ್ತರವಾದಂತಹ ಫಲವನ್ನು ಒದಗಿಸಿಕೊಡ್ತದೆ. ಉದಾಹರಣೆಗೆ ಇವತ್ತು ಇಲ್ಲಿ ಒಂದು ಅಷ್ಟಮಂಗಲ ಪ್ರಶ್ನೆಯನ್ನು ಇಡುವಾಗ ಮೊದಲು ಪ್ರಥಮ ನೀತಿ, ಮೊದಲು ಪುಸ್ತಕವನ್ನು ತಕೊಂಡು ಬಂದು ಇಟ್ಟರು. ಪುಸ್ತಕವನ್ನು ಮೊದಲು ತಕೊಂಡು ಬಂದು ಇಟ್ಟರೆ ಪುಸ್ತಕ ಇದು ಸಂತಾನಕ್ಕೆ ಅನುಕೂಲಕರವಾಗಿರತಕ್ಕಂತಹ ದೇವತೆ ಎನ್ನುವಂತಹ ಅಥವಾ ಪುಸ್ತಕಂ ಘಟಿಕಾತ್ಯಮ್ಯತೆ ವಿದ್ಯಾಭ್ಯಸನ ಸಾಧನಂ ಅಲ್ವಾ. ಭೂಷಣಾನಿ ಶಿಶೋರಪಿ, ಶಿಶುಗಳ ಭೂಷಣ, ಆನಂತರ ಪುಸ್ತಕ, ಆನಂತರ ಶಿಶುಗಳಿಗೆ ಬೇಕಾದಂತಹ ಸಾಧನಗಳನ್ನು ತಗೊಂಡು ಬಂದು ಇಟ್ಟರೆ ಭವಿಷ್ಯ ಪುತ್ರ ಸಿದ್ಧಯೇ, ಅಲ್ಲಿ ಸಂತಾನಕ್ಕೆ ಅನುಕೂಲ ಆಗ್ತದೆ ಅಂತ ಅರ್ಥ. ಹಾಗೆ ಒಂದು ಪುಸ್ತಕವನ್ನೇ ತಗೊಂಡು ಬಂದು ಇಲ್ಲಿ ಮೊದಲು ಇಟ್ಟದ್ದರಿಂದ ಅದು ವೇದ ಪುಸ್ತಕವೂ ಕೂಡ ಆಗಿರುವುದರಿಂದ ಈ ದೇವರಿಗೆ ಆರಾಧನೆಯನ್ನು ಮಾಡಿದಂತಹ, ದೇವರನ್ನು ಕೈ ಮುಗಿದು ಪ್ರಾರ್ಥನೆ ಮಾಡಿ ಪ್ರಸಾದವನ್ನು ತಕೊಂಡು ಹೋದಂತಹ ವ್ಯಕ್ತಿಗಳಿಗೆ ಸಂತಾನ ಪ್ರತಿಬಂಧಕ ದೋಷಗಳು ದೂರ ಆಗಿ ಒಂದು ಒಳ್ಳೆಯ ಸಂತಾನಾದಿಗಳು ಕೂಡ ಪ್ರಾಪ್ತಿಯಾಗತಕ್ಕಂತಹ ಯೋಗ ಪರಿಪೂರ್ಣವಾಗಿ ಇಲ್ಲಿ ಇದೆ. ಇದು ನಮಗೆ ಈ ಶಕುನ ಶಾಸ್ತ್ರದಿಂದಲೂ ಮತ್ತು ಭಾವಾಧಿಪತಿಯಾಗಿರುವಂತಹ ಶುಕ್ರನೂ ಕೂಡ ತೋರಿಸಿಕೊಡತಕ್ಕಂತಹ ಒಂದು ಫಲ ಅಂತ ಆಗ್ತದೆ. ಹೀಗೆ ಶಾಸ್ತ್ರಗಳು ಅನೇಕ ಮುಖದಲ್ಲಿ ತನ್ನನ್ನು ಬಿಚ್ಚಿಟ್ಟು ತೋರಿಸಿಕೊಡ್ತಾ ಹೋಗ್ತದೆ. ಅದನ್ನು ನಾವೆಲ್ಲ ದೈವಜ್ಞರು ಎಲ್ಲ ಇದ್ದುಕೊಂಡು ಶಾಸ್ತ್ರೀಯವಾಗಿ ವಿಮರ್ಶೆಗಳನ್ನು ಮಾಡಿಕೊಂಡು ಮತ್ತು ಸಂಶಯ ಬರತಕ್ಕಂತಹ ಸಂಗತಿಗಳಿಗೆ ಒಂದು ರಾಶಿ ಮುಖಾಂತರವಾಗಿ ನಿರ್ಣಯಗಳನ್ನು ಕೂಡ ನಾವು ಪಡ್ಕೊಂಡು ಯಾವ ರೀತಿಯ ನಿರ್ಣಯವನ್ನು ತಕ್ಕೊಂಡಾಗ ಅದು ಶಾಸ್ತ್ರೀಯ ಕ್ರಮದಲ್ಲಿಯೂ ಇದ್ದುಕೊಂಡು ಸಾನ್ನಿಧ್ಯಕ್ಕೂ ಅನುಕೂಲ ಆಗುವಂತಹ ರೀತಿಯಲ್ಲಿ ಇರುತ್ತದೋ ಅಂತಹ ನಿರ್ಧಾರವನ್ನು ತಕ್ಕೊಂಡು ನಾವು ಕೊನೆಗೆ ಒಂದು ನಿವೃತ್ತಿ ರಾಶಿಯನ್ನು ನೋಡಲಿಕ್ಕುಂಟು. ಒಂದು ಒಳ್ಳೆಯ ರಾಶಿ ಸಿಂಹ ರಾಶಿ ನಿವೃತ್ತಿ ರಾಶಿಯಾಗಿ ಇವತ್ತು ಇಲ್ಲಿಗೆ ಪ್ರಾಪ್ತಿಯಾಗಿದೆ. ಕರ್ಮದಲ್ಲಿ ಗುರು ಬಂದಿದ್ದಾನೆ. ಒಳ್ಳೆಯ ರೀತಿಯಲ್ಲಿ ಈ ಕ್ಷೇತ್ರ ಬೆಳಗ್ತದೆ. ಈ ಕ್ಷೇತ್ರಕ್ಕೆ ಬಂದಂತಹ ಭಕ್ತವರ್ಗಕ್ಕೆ ಒಳಿತಾಗ್ತದೆ, ಅನುಕೂಲ ಆಗ್ತದೆ. ಬಹಳಷ್ಟು ಜನರು ಇಲ್ಲಿಗೆ ಬಂದು ದೇವಿಯ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾರೆ ಎನ್ನುವಂತಹ ಒಂದು ಅನುಕೂಲದ ರಾಶಿಯನ್ನು ನಮಗೆ ದೇವರಲ್ಲಿ ತೋರಿಸಿಕೊಟ್ಟಿದ್ದಾರೆ.